ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು ಹಾಗೂ ವಂದನೆಗಳು. ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಇದು ಸತ್ಯವೇದದ ಯಾವ ಅಧ್ಯಾಯದಲ್ಲಿದೆ ಅನ್ನೋದನ್ನು ಹೇಳ್ಬೋದಾ? ಅದೇ 2 ಪೇತ್ರ 2:9. ಕಷ್ಟದ ಕಡಲಲ್ಲಿ ದೇವರ ಹಸ್ತ, ನಂಬಿಗಸ್ತರ ರಕ್ಷಕ ನಮ್ಮ ಕರ್ತ. God's hand in the sea of trouble. Our Lord is the protector of the faithful. ಜೀವನವೆಂಬ ಹಡಗು ಕಷ್ಟದ ಅಲೆಗಳ ಮಧ್ಯೆ ಸಿಲುಕಿದಾಗ ನಮ್ಮ ನಂಬಿಕೆ ಅಲುಗಾಡುತ್ತದೆ. ನಮಗೇಕೆ ಈ ಸಂಕಟ ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ ಅಪೊಸ್ತಲನಾದ ಪೇತ್ರನು ನಮಗೆ ಧೈರ್ಯ ತುಂಬುತ್ತಾನೆ. ಕತ್ತಲೆಯು ಆವರಿಸಿದರೂ ದೇವರು ತನ್ನ ಮಕ್ಕಳನ್ನು ಮರೆಯುವುದಿಲ್ಲ. ಆತನು ಕಷ್ಟದಿಂದ ಪಾರು ಮಾಡಲು ಬಲ್ಲವನು. ಕಷ್ಟಗಳ ವಾಸ್ತವತೆ, ಲೋಕದಲ್ಲಿ ಭಕ್ತರೂ ಸಹ ಶ್ರೇಷ್ಠರಲ್ಲ. ಸಂಕಟಗಳನ್ನು ಅವರೂ ಸಹ ಅನುಭವಿಸುತ್ತಾರೆ. ನೋಹ ಮತ್ತು ಲೋಟರ ಉದಾಹರಣೆಯನ್ನು ನಾವಿಲ್ಲಿ ನೋಡಬಹುದು. ರಕ್ಷಿಸುವ ದೇವರು ಆತನೇ, ಸರ್ವಶಕ್ತಿಯು ಸರ್ವಶಕ್ತನೂ ಆತನೇ. ಆತ ಬಲ್ಲವನಾಗಿದ್ದಾನೆ, ಅಂದರೆ ಕರ್ತನು ಬಲ್ಲವನಾಗಿದ್ದಾನೆ. ದೇವರಿಗೆ ನಮ್ಮ ಕಣ್ಣೀರು ಗೊತ್ತು. ಆತನ ಸಮಯ ನಿಖರ. ಪರೀಕ್ಷೆಯನ್ನು ತಡೆಯುವ ಅಥವಾ ಅದರೊಳಗೆ ನಮಗೆ ಶಕ್ತಿ ಕೊಡುವ ಕೃಪೆ ಆತನಲ್ಲಿದೆ. ದುರ್ಮಾರ್ಗಿಗಳ ನ್ಯಾಯ ತೀರ್ಪು ಖಂಡಿತ ಆಗುತ್ತೆ. ಅನ್ಯಾಯ ಮತ್ತು ಕೆಟ್ಟ ಜಗತ್ತಿನಲ್ಲಿ ದೇವರು ಮೌನವಾಗಿಲ್ಲ. ದುಷ್ಟರ ಅಂತ್ಯವು ನ್ಯಾಯದ ತೀರ್ಪಿನ ದಿನದಂದಿದೆ. ನಮ್ಮ ವೈಯಕ್ತಿಕ ನಂಬಿಕೆ ಮತ್ತು ಭರವಸೆಯನ್ನು ನಾವು ಕಳೆದುಕೊಳ್ಳಬಾರದು. ಇಂದು ನಿಮ್ಮ ಕಷ್ಟ ದೊಡ್ಡದಾಗಿರಬಹುದು, ಆದರೆ ನಮ್ಮ ದೇವರು ಅವರಿಗಿಂತ ಮಹಾನ್. ಹಿಂಜರಿಯಬೇಡಿ, ನಂಬಿಕೆಯಲ್ಲಿ ಗಟ್ಟಿಯಾಗಿರಿ. ಪ್ರಿಯರೇ, ಕಷ್ಟದ ಬೆಂಕಿ ನಮ್ಮನ್ನು ಸುಡಲು ಬಂದಾಗ ದೇವದೂತರು ಬಂದು ಕಾಯುವಂತೆ ನಮ್ಮ ಕರ್ತನು ನಮ್ಮನ್ನು ಬಿಡುವುದಿಲ್ಲ. ಆತನ ಕೃಪೆಯು ನಮ್ಮ ಕೋಟೆ. ಹಿಂದೆ ನಿಮ್ಮ ಎಲ್ಲ ಚಿಂತೆಗಳನ್ನು ಆತನ ಪಾದಕ್ಕೆ ಒಪ್ಪಿಸಿಕೊಡಿ. ಆತನು ಎಂದೆಂದಿಗೂ ನಂಬಿಗಸ್ತ ರಕ್ಷಕನು. ಆದ್ದರಿಂದ ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸು ಕ್ರಿಸ್ತನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪರಲೋಕದ ತಂದೆಯೇ, ಕಷ್ಟದ ದಿನಗಳಲ್ಲಿ ನಮ್ಮನ್ನು ಕೈಬಿಡದ ಪ್ರೀತಿಯ ಕರ್ತನೆ, ನಿನಗೆ ಸ್ತೋತ್ರ. 2 ಪೇತ್ರನು 2:9 ನೀನು ಭಕ್ತರ ಸಂಕಟಗಳನ್ನು ಬಲ್ಲವನಾಗಿದ್ದೀಯ. ನಮ್ಮ ಜೀವನದ ಪ್ರತಿಯೊಂದು ಇಕ್ಕಟ್ಟಿನಿಂದ ನಮ್ಮನ್ನು ಪಾರು ಮಾಡು. ನಮ್ಮ ನಂಬಿಕೆಯನ್ನು ಬಲಪಡಿಸು. ಯೇಸುವಿನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್. ನಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳು, ಶೋಧನೆಗಳು ಮತ್ತು ಕಷ್ಟಗಳು ಬಂದಾಗಲೂ ನೀನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ನಿನ್ನ ವಾಗ್ದಾನಕ್ಕಾಗಿ ಧನ್ಯವಾದಗಳು. ಕರ್ತನೇ, ಇಂದು ಈ ಸಂದೇಶವನ್ನು ಕೇಳಿರುವ ಪ್ರತಿಯೊಬ್ಬರ ಜೀವನವನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಭಯದಲ್ಲಿರುವವರಿಗೆ ಧೈರ್ಯವನ್ನು ಕೊಡು. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ಕೊಡು. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು ಅನುಗ್ರಹಿಸು. ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ನಿನ್ನ ಸಮೃದ್ಧಿಯನ್ನು ಅನುಭವಿಸುವ ಕೃಪೆ ನೀಡು. ಪಾಪದ ಶೋಧನೆಗಳನ್ನು ಎದುರಿಸುತ್ತಿರುವವರಿಗೆ ಜಯವನ್ನು ಕೊಡು. ಕರ್ತನೇ, ನಾವು ತಾಳಲಾರದಷ್ಟು ಪರೀಕ್ಷೆಯನ್ನು ಅನುಮತಿಸದ ನೀನು ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ತಪ್ಪಿಸಿಕೊಳ್ಳುವ ದಾರಿಯನ್ನು ತೋರಿಸು. ನಿನ್ನ ಮೇಲಿನ ನಂಬಿಕೆಯಲ್ಲಿ ನಮ್ಮನ್ನು ದೃಢಪಡಿಸು. ನಮ್ಮ ಕಣ್ಣುಗಳು ಸಮಸ್ಯೆಗಳ ಕಡೆಗೆ ಅಲ್ಲ, ನಿನ್ನ ಮಹಿಮೆಯ ಕಡೆಗೆ ಇರಲಿ. ಈ ವಾರದ ಪ್ರತಿಯೊಂದು ದಿನವೂ ನಿನ್ನ ಸಾನ್ನಿಧ್ಯ, ರಕ್ಷಣೆ ಮತ್ತು ಕೃಪೆ ನಮ್ಮೊಂದಿಗಿರಲಿ. ನಮ್ಮ ಜೀವನವು ನಿನ್ನ ನಂಬಿಗಸ್ತಿಕೆಗೆ ಜೀವಂತ ಸಾಕ್ಷಿಯಾಗಲಿ. ಈ ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್. ದೇವರ ನಾಮದಲ್ಲಿ ಎಲ್ಲರಿಗೂ ನಮಸ್ಕಾರ. ಮಿತ್ರರು, ಎಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ನಾವು ಸಹ ಎಲ್ಲರೂ ಚೆನ್ನಾಗಿದ್ದೇವೆ. ದೇವರ ಕೃಪೆಯಿಂದ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಇಂದಿನ ಬೈಬಲ್ ವಚನ
ಕೀರ್ತನೆ 31:1-3 ಇದನ್ನು ಕುರಿತು ಚರ್ಚಿಸುವುದಾದರೆ, ಪ್ರಭು, ನಿನ್ನಲ್ಲಿ ನಾನು ಆಶ್ರಯ ಪಡೆಯುತ್ತೇನೆ. ನನ್ನ ಆತ್ಮವನ್ನು ದುಃಖದಲ್ಲಿ ಬಿಡಬೇಡ. ನಿನ್ನನ್ನು ನನ್ನಲ್ಲಿಯೇ, ಅಂದರೆ ನಿನ್ನಲ್ಲಿಯೇ ನಾನು ನಂಬಿದ್ದೇನೆ. ನನ್ನನ್ನು ನಾಶದಿಂದ ತಪ್ಪಿಸು. ಪ್ರಿಯ ಮಿತ್ರರೇ, ಈ ಒಂದು ವಚನವನ್ನು ನಾವು ಆಳವಾಗಿ ಅಧ್ಯಯನಿಸುವಾಗ ನಮಗೆ ತಿಳಿದು ಬರುವುದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ಅನೇಕ ಸಮಯಗಳಲ್ಲಿ ಸಂಕಟ, ಭಯ ಮತ್ತು ಕಷ್ಟಗಳನ್ನು ಅನುಭವಿಸುತ್ತೇವೆ. ಇದೆಲ್ಲ ಬಹುಶಃ ನಿಮ್ಮ ಒಂದು ಅನುಭವದಲ್ಲೂ ಸಹ ಬಂದಿರಬಹುದು ಅಲ್ವೇ? ಆ ಸಮಯದಲ್ಲಿ ನಮಗೆ ಯಾರಲ್ಲಿ ಆಶ್ರಯ ಪಡೆಯುವುದು ಮುಖ್ಯವಾಗಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿರುತ್ತದೆ. ಕೀರ್ತನೆ 31:1-3 ದಾವೀದನ ವಚನ ನಮಗೆ ಅದಕ್ಕೆ ಸ್ಪಷ್ಟ ಉತ್ತರ ನೀಡುತ್ತದೆ. ಈ ವಚನವು ನಮಗೆ ಹೇಳುವುದೇನೆಂದರೆ, ನನ್ನ ಭರವಸೆಯನ್ನು ದೇವರ ಮೇಲೆ ಇಡುತ್ತೇನೆ. ಆತನು ನನ್ನನ್ನು ಕರುಣೆಯಿಂದ ಅಪ್ಪಿಕೊಳ್ಳುತ್ತಾನೆ. ಇದು ನಮ್ಮ ಜೀವನದಲ್ಲಿ ಈ ವಚನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇಂದಿನ ಮಾತಿನಲ್ಲಿ ನಾನು ಈ ವಚನದಿಂದ ಕಲಿಯಬೇಕಾದ 3 ಮುಖ್ಯ ಪಾಠಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಮಿತ್ರರೇ. ಮೊದಲನೆಯದು, ದೇವರಲ್ಲಿ ಆಶ್ರಯ. ಟ್ರಸ್ಟ್ ಇನ್ ಗಾಡ್. ನಮ್ಮ ಜೀವನದಲ್ಲಿ ಕಷ್ಟಗಳು, ಸಂಕಟಗಳು, ಅಪಾಯಗಳು ಬಹಳವಾಗಿ ಬರ್ತಾ ಇರ್ತವೆ. ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರಬಹುದು, ಪ್ರತಿದಿನವೂ ಬರ್ತಾ ಇರಬಹುದು. ಆದರೆ ಅದರಿಂದ ತಪ್ಪಿಸಿಕೊಳ್ಳುವುದನ್ನು ದೇವರು ತಾನಾಗಿಯೇ ಒಂದು ದಾರಿಯನ್ನು ನಮಗೆ ತೋರಿಸಿರ್ತಾನೆ ಮಿತ್ರರೇ. ಹಾಗಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಆಗುತ್ತೆ, ಆ ಸಂದರ್ಭದಲ್ಲಿ ಭಯ, ಕಷ್ಟ, ನೋವು, ಗಾಬರಿ ಎಲ್ಲ ಆಗುತ್ತೆ. ಆದರೆ ನಾವು ದೇವರಲ್ಲಿ ನಂಬಿಕೆ ಇಟ್ಟಾಗ ಖಂಡಿತವಾಗಿಯೂ ಆ ಎಲ್ಲ ಕಷ್ಟಗಳು ನಮ್ಮಿಂದ ದೂರವಾಗುತ್ತವೆ. ದಾವೀದನು ಅವನನ್ನು ನೆನೆಸಿಕೊಂಡಾಗ ಆತನು ತನ್ನ ಆಶ್ರಯವನ್ನು ದೇವರ ಮೇಲೆ ಇಟ್ಟನು, ಅಂದರೆ ನಂಬಿಕೆಯನ್ನು ದೇವರ ಮೇಲೆ ಇಡ್ತಾನೆ. ನಾವು ಕೂಡ ಜೀವನದಲ್ಲಿ ಭಯ ಅಥವಾ ಸಂಕಷ್ಟವನ್ನು ಎದುರಿಸುವಾಗ ದೇವರಲ್ಲಿ ಭರವಸೆ ಇಟ್ಟುಕೊಂಡರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಆತಂಕಗಳು ನಮ್ಮನ್ನು ಮಿಡಿಯುತ್ತವೆ. ಆದರೆ ದೇವರಲ್ಲಿ ಭರವಸೆ ಇರಿಸಿದಾಗ ಶಾಂತಿ ಮತ್ತು ಧೈರ್ಯ ನಮಗಾಗುತ್ತವೆ. ಹಾಗೆ ಎರಡನೆಯದು, ನಂಬಿಕೆಯ ಶಕ್ತಿ. ಪವರ್ ಆಫ್ ಫೇತ್. ನಿನ್ನಲ್ಲಿಯೇ ನಂಬಿಕೆ ಎಂದು ಕೀರ್ತನೆ ನಮಗೆ ಹೇಳುತ್ತದೆ. ನಂಬಿಕೆ ಎಂದರೆ ಕೇವಲ ಭಾವನೆ ಮಾತ್ರವಲ್ಲ, ಅದು ಕ್ರಿಯೆ. ಸಂಕಟದ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆ ನಮ್ಮನ್ನು ದೃಢವಾಗಿ ನಿಲ್ಲಿಸುತ್ತದೆ. ನಾವು ದೇವರನ್ನು ನಂಬಿದಾಗ ಆತನು ನಮ್ಮನ್ನು ಕಷ್ಟಗಳಿಂದ ತಪ್ಪಿಸುತ್ತಾನೆ, ನಮ್ಮ ಪಥವನ್ನು ಬೆಳಗಿಸುತ್ತಾನೆ. ನಂಬಿಕೆ ಇಲ್ಲದ ಜೀವನವು ಸತತ ಭಯ ಮತ್ತು ಆತಂಕದಲ್ಲಿ ಕಳೆಯುತ್ತದೆ. ಆದರೆ ನಂಬಿಕೆಯು ಜೀವಕ್ಕೆ ದಾರಿ ತೋರಿಸುತ್ತದೆ. ದೇವರು ನಮ್ಮ ರಕ್ಷಕರು. ಗಾಡ್ ಆಸ್ ಆರ್ ಪ್ರೊಟೆಕ್ಟರ್. ದಾವೀದನು ಹೇಳುತ್ತಾನೆ, ನನ್ನನ್ನು ನಾಶದಿಂದ ತಪ್ಪಿಸು. ದೇವರು ನಮ್ಮ ಜೀವನದಲ್ಲಿ ನಮ್ಮ ರಕ್ಷಕರು. ಅಪಾಯದಲ್ಲಿ ಇದ್ದಾಗಲೂ ದೇವರು ನಮ್ಮನ್ನು ಕಣ್ಣು ರೆಪ್ಪೆಯಂತೆ ನಮ್ಮನ್ನು ನೋಡುತ್ತಿರುತ್ತಾರೆ ಮತ್ತು ರಕ್ಷಣೆ ಮಾಡುತ್ತಿರುತ್ತಾರೆ. ನಾವು ಅವನನ್ನು ನಮ್ಮ ಆಶ್ರಯ ಮತ್ತು ಶಕ್ತಿ ಎಂದು ಒಪ್ಪಿದಾಗ ನಾವು ಭಯ ಮತ್ತು ದುಃಖವನ್ನು ಜಯಿಸಬಹುದು. ಇದೇ ಈ ವಚನದ ಮೂಲ ಸಂದೇಶ. ಭಯದ ಸಂದರ್ಭದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಮಿತ್ರರೇ, ಈ ಒಂದು ವಚನ ನಮಗೆ ಹೇಳುವುದು, ಸಂಕಟಗಳು ನಮ್ಮನ್ನು ಆವರಿಸಿದರೂ ನಾವು ದೇವರಲ್ಲಿ ಭರವಸೆ ಇಟ್ಟರೆ ಆತನು ನಮ್ಮನ್ನು ಕರುಣೆಯಿಂದ ಮತ್ತು ನಾಶದಿಂದ ತಪ್ಪಿಸುತ್ತಾನೆ. ನಾವು ದೇವರಲ್ಲಿ ನಂಬಿಕೆ ಇಡುವಾಗ ನಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ನಿರಾಶ್ರತೆಯ ಭಾವನೆ ಹೊರಟು ಹೋಗುತ್ತದೆ. ಪ್ರಾರ್ಥಿಸೋಣ. ಎಲ್ಲರೂ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಪ್ರಿಯ ಪ್ರಭುವೇ, ನಿನ್ನಲ್ಲಿ ನಮ್ಮ ಆಶ್ರಯವನ್ನು ಸ್ಥಾಪಿಸಲು ಸಹಾಯ ಮಾಡು. ನಮ್ಮ ಜೀವನದಲ್ಲಿ ಸಂಕಟಗಳು, ಭಯಗಳು ಬಂದಾಗ ನಮ್ಮನ್ನು ನಂಬಿಕೆ ಮತ್ತು ಧೈರ್ಯದಿಂದ ನಿಲ್ಲಿಸು. ನಿನ್ನ ಕರುಣೆಯಿಂದ ನಮ್ಮನ್ನು ನಾಶದಿಂದ ತಪ್ಪಿಸು ಮತ್ತು ಶಾಂತಿಯುಳ್ಳ ಜೀವನದಲ್ಲಿ ನಿನ್ನನ್ನು ಸ್ಮರಿಸುವಂತೆ ಮಾಡು. ನೀನು ನಮ್ಮ ರಕ್ಷಕ, ಮಾರ್ಗದರ್ಶಕ ಮತ್ತು ಶಕ್ತಿ ಎಂದು ನಮಗೆ ತೋರಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.